5:30 ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಮ್ಮಿ ಯಮ್ಮಿ ಬಿರಿಯಾನಿ ರೆಡಿ. ಏನು ಮಾಡ್ತಿದ್ಯಾ? Hi guys, welcome back to my YouTube channel Bhavi Vlogs. ಸೊ ಇವತ್ತು ಭೀಮ್ ಅಮಾವಾಸ್ಯೆ ಹಬ್ಬ. ಸೊ ಎಲ್ಲರಿಗೂ ಭೀಮ್ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ನಿಮ್ಮ ಮನೆಯಲ್ಲಿ ಹಬ್ಬನ ಆಚರಣೆ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಗಂಡನಿಗೆ ಪಾದ ಪೂಜೆ ಎಲ್ಲ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಕೂಡ ಹಬ್ಬ ಚೆನ್ನಾಗಾಯಿತು. ಸೊ ಪಾದ ಪೂಜೆ ಎಲ್ಲ ಮಾಡಿ, ದೇವ್ರ ಪೂಜೆ ಎಲ್ಲ ಮಾಡಿ, ಅನಿಲ್ ಕೂಡ ಆಫೀಸ್ಗೆ ಹೋದರು. ಸೊ ನೋಡ್ಬೋದು ಕಂಕಣ ಎಲ್ಲ ಕಟ್ಕೊಳ್ತೀವಿ. ಸೊ ಹಬ್ಬ ತುಂಬ ಚೆನ್ನಾಗಾಯಿತು ಮನೇಲಿ. ಸೊ ಇದು 5ನೇ ವರ್ಷದ ಹಬ್ಬ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ 5 ವರ್ಷ ಹೇಗಾಯ್ತು ಅಂತಲೇ ಗೊತ್ತಾಗಿಲ್ಲ. ಸೊ ಒಂಥರ ಖುಷಿ ಆಗುತ್ತೆ. ಎಷ್ಟು ಬೇಗ 5 years ಆಗೋಯ್ತಲ್ವ ಗೊತ್ತೇ ಆಗಲ್ಲ ಅಂತ ಅನಿಸುತ್ತೆ. ಸೊ ಎನಿವೇಸ್ ಇದೇ ವಿಡಿಯೋದಲ್ಲಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಅಂದರೆ ಇವತ್ತು ಈ 3 ಡೇಸ್ಗೂ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಭೀಮ್ ಅಮಾವಾಸ್ಯೆ ವ್ಲಾಗ್ ಕೂಡ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಇವತ್ತು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. 5:30 ಆಗಿದೆ ಟೈಮು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಆಷಾಢ ಮುಗಿತಾ ಬಂತು, ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸೊ ನಾನ್ ವೆಜ್ ತಿನ್ನಲ್ಲ, ಇನ್ನು ಗಣೇಶ ಹಬ್ಬ ಆಗೋವರೆಗೂ ನಾನ್ ವೆಜ್ ತಿನ್ನಲ್ಲ. ಸೊ ಅದಕ್ಕೆ ಇವತ್ತು ಲಾಸ್ಟ್ ಮಾಡ್ಕೊಂಡ್ಬಿಡೋಣ ಮಂಗಳವಾರ ಅಂತ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನೈಟಿಗೆ ಚಳಿ, ಮಳೆ ಬರ್ತಾ ಇದೆ. ಬೆಂಗಳೂರು ವೆದರ್ ಅಂತೂ ಸಖತ್ತಾಗಿದೆ. ಚಳಿ, ಮಳೆ ಹನಿಗಳು ಬೀಳ್ತಾನೇ ಇದೆ. ತುಂಬ ಚಳಿ. ಅದೇ ಬಿಸಿ ಬಿಸಿ ಮಾಡಿಕೊಂಡು ರಾತ್ರಿಗೆ ಊಟ ಮಾಡ್ಕೊಳ್ಳೋಣ, ಹೊಟ್ಟೆ ತುಂಬ ಊಟ ತಿನ್ಬಿಡೋಣ ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಬಿರಿಯಾನಿ ಮಾಡಬೇಕು, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೇನು ಪ್ರಿಪೇರ್ ಮಾಡಬೇಕು. ನಿಂಗೆ ನಿನ್ನ ಹೆಸರೇನೋ? ಹಾಂ, ಸ್ಪೈಡರ್ ಮ್ಯಾನ್ ಮಾಡಿಬಿಟ್ಟವನೇ. ಬಂದೆ. ಬಿರಿಯಾನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಿ ಅದು ಇಟ್ಟಿದ್ದೀನಿ. ಮತ್ತು ಈರುಳ್ಳಿ, ಟೊಮೆಟೊ, ಇವಾಗ ತಾನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದೆ. ಅದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಸ್ಪೈಸಸ್ಸು, ಮತ್ತು ಇದೆಲ್ಲ ಮೊಸರು ಬಜ್ಜಿಗೆ ಇಟ್ಟಿದ್ದೆ. ಇಲ್ಲಿ ರೈಸ್ ನೆನೆ ಹಾಕಿದ್ದೀನಿ. ಇವಾಗ ಬನ್ನಿ ಬೇಗ ಮಾಡೋಣ. ಕುಕ್ಕರ್ ಇಟ್ಟಿದ್ದೀನಿ. ಸೊ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಳ್ತೀನಿ. ಏನಪ್ಪ ಏನೇನು ಕುತ್ಕೊಂತೀಯ? ಬರ್ತೀನಿ. ಎಣ್ಣೆ ಎಲ್ಲ ಬಿಸಿಯಾಗಿದೆ. ಎಣ್ಣೆ ತುಪ್ಪ 2 ಹಾಕಿದ್ದೆ. ಸೊ ಇವಾಗ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏನು ಮಾಮೂಲಿ ಬಿರಿಯಾನಿ ಸ್ಪೈಸಸ್ಸು. ಸೊ ಅದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 2 ದಪ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಅದ್ರ ಜೊತೆಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ಚಿಕನ್ ಬಿರಿಯಾನಿ ತುಂಬ ಕ್ವಿಕ್ಕಾಗಿ ಆಗೋಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬೇಗ ಮಾಡ್ಕೊಂಬಿಡ್ಬೋದು ಕುಕ್ಕರ್ ಬಿರಿಯಾನಿ. ಸೊ ದಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ, ಅದು ಸ್ವಲ್ಪ ಲೇಟಾಗಿ ಹೋಗುತ್ತೆ ಅಂತ ಇದನ್ನೇ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ. ಯಾರಾದರೂ ಗೆಸ್ಟ್ ಎಲ್ಲ ಮನೆಗೆ ಬಂದಿದ್ದರೆ ಕ್ವಿಕ್ಕಾಗಿ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದನ್ನು ಆರಾಮಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ.
ನಮ್ಮ ಮನೇಲಿ ಈ ಕುಕ್ಕರ್ ಎಲ್ಲ ಈ ಬಿರಿಯಾನಿ ಎಲ್ಲರಿಗೂ ಸಖತ್ತು ಫೇವ್ರೆಟ್ಟು. ತುಂಬ ಚೆನ್ನಾಗಿ ಇಷ್ಟಪಟ್ಕೊಂಡು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದೇ ಟೇಸ್ಟು ಚೆನ್ನಾಗಿರುತ್ತೆ, ಬೇಗನೂ ಆಗೋಗುತ್ತೆ. ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಅದಾದಮೇಲೆ 2 ಇಡಿ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 2 ಇಡಿ ಅಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ 2 ಸ್ಪೂನ್ ಆಗೋ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಿಷ್ಟು ಫ್ರೈ ಮಾಡಿಕೊಂಡು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಸ್ಪೂನು ಧನಿಯಾ ಪೌಡರ್ ಹಾಕ್ಕೊತೀನಿ. ಆಮೇಲೆ 1 ಸ್ಪೂನು ಬಿರಿಯಾನಿ ಮಸಾಲ, ಮತ್ತು ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಮೊಸರು. ಇಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ ಬಿರಿಯಾನಿದು. ಸೊ ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಇದು 1 kg ಚಿಕನ್ನು ಚೆನ್ನಾಗಿ ತೊಳೆದು ಉಪ್ಪು ಮತ್ತು ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಟೊಮೆಟೊ ಹಾಕಿದಾಗ ಉಪ್ಪು ಹಾಕಿದ್ದೀವಿ ಮತ್ತು ಮ್ಯಾರಿನೇಷನ್ಗೂ ಉಪ್ಪು ಹಾಕಿದ್ದೀವಿ ಅಲ್ಲ, ಆಮೇಲೆ ಲಾಸ್ಟಲ್ಲಿ ಹಾಕೋಣ. ಸೊ ಇವಾಗ ಅದೇ ಸಾಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷನಾದರೂ ಬಿಟ್ಬಿಡೋಣ. ಚೆನ್ನಾಗಿ ಆವಾಗ ಏನಾಗುತ್ತೆ ಅಂದರೆ ಉಪ್ಪು ಖಾರ ಎಲ್ಲ ಚಿಕನ್ಗೆ ಹಿಡಿದು ಸೊ ಜ್ಯೂಸಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋವಾಗ. ಸೊ 5 ಮಿನಿಟ್ಸ್ ಆಯಿತು. ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಬಾಸುಮತಿ ರೈಸು ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ನಾನು. ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಬಾಸುಮತಿ ರೈಸ್ ಎಲ್ಲ ಕಟ್ಟಾಗಿ ಹೋಗ್ಬಿಡುತ್ತೆ. ಏನು ಶ್ರೀಹಾನ್? ಸೊ ಈ ಗ್ಲಾಸಲ್ಲಿ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೆ. 2 ಗ್ಲಾಸ್ ನೀರು ಹಾಕಿದ್ರೆ ಸಾಕಾಗುತ್ತೆ. ಬಾಸುಮತಿ ರೈಸ್ಗೆ ನೀರು ಸ್ವಲ್ಪ ಕಡಿಮೆ ಇಡಬೇಕು, ಚೆನ್ನಾಗಾಗುತ್ತೆ. ಜಾಸ್ತಿ ಇಟ್ಬಿಟ್ರೆ ಒಂಥರ ಮುದ್ದೆ ಮುದ್ದೆ ಆಗಿಬಿಡುತ್ತೆ, ತಿನ್ನೋಕ್ಕೆ ಆಗಲ್ಲ. ಗ್ಲಾಸ್ ನೋಡ್ಬೋದು. ಬಿರಿಯಾನಿಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು. ಸೊ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ರೆ ಫಿನಿಶ್, ಫೈನಲ್ ಟಚ್ ಅಪ್. ಫಸ್ಟಲ್ಲೂ ಹಾಕಿದ್ರೆ ನೋಡಿಕೊಂಡು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸಾಕು, ಇಷ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ವಿಷಿಲ್ ಹಾಕಿಸ್ಕೊಂಡ್ರೆ ಸಾಕು. ಸೊ ಒಂದು ವಿಷಿಲ್ ಬರಲಿ, ವೆಯ್ಟ್ ಮಾಡೋಣ. ಸೊ ಇಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಆಗಿದೆ.
ಮೊಸರು ಬಜ್ಜಿ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಬಿರಿಯಾನಿ ಆಗೋದೊಂದು ಬಾಕಿ. ಏನಮ್ಮ ಬಿತ್ತುಬಿಟ್ಟ? ಯಾಕೆ? ಸರಿ ಬಿಡು. ಬಿರಿಯಾನಿ ರೆಡಿ. ಸೊ ಬಿರಿಯಾನಿ ಹಾಕಿದೆ. ಸೊ ವಿಜುನೆಲ್ಲ ಆರಿದೆ. ಸೊ ಆರಿದ ತಕ್ಷಣ ಏನಂದರೆ ಮಿಕ್ಸ್ ಮಾಡಬಾರ್ದು. ಒಂದು 2-3 ನಿಮಿಷ, ಒಂದು 5 ನಿಮಿಷ ಆದರೂ ಸ್ವಲ್ಪ ಹಾಗೆ ಬಿಟ್ಟರೆ. ಏನಾಯ್ತಮ್ಮ? ಎಷ್ಟು ಪರ್ಫೆಕ್ಟಾಗಿ ಆಗಿದೆ. ವಾವ್, ಗಮ್ಮಂತ ಮನೆಯೆಲ್ಲ ಬಿರಿಯಾನಿ ಸ್ಮೆಲ್ಲು. ಸೊ ಅದೇ ಹೇಳ್ದಾಗೆ ಬೇಗ ಮಿಕ್ಸ್ ಮಾಡಬಾರ್ದು. ಒಂದು 2 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕಿಲ್ಲ ಅಂದರೆ ಫುಲ್ಲು ಮೆತ್ತಗೆ ಆಗ್ಬಿಡುತ್ತೆ. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಒಂದು 2 ನಿಮಿಷ ಆಗಲಿ, ಆಮೇಲೆ ಮಿಕ್ಸ್ ಮಾಡೋಣ. ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಕುಕ್ಕರಲ್ಲೇ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಹಾಕ್ಕೊಂಡ್ರೆ ಆರಾಮಾಗಿ ಯಮ್ಮಿ ಯಮ್ಮಿ ಬಿರಿಯಾನಿ ರೆಡಿ. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಹಾಗೆ ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಬಟ್ಟೆ ಎಲ್ಲ ಇತ್ತು, ಎಲ್ಲ ಎತ್ಕೊಂಡು ಒಳಗಡೆ ಹಾಕಿ ಶ್ರೀಹಾನ್ಗೆ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ, ಆ್ಯಪಲ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೆ. ಸಾಮಾನ್ಯವಾಗಿ ಮಕ್ಕಳು ಒಂದೊಂದು ಸಲ ಹಾಗೆ ಹಣ್ಣುಗಳು ಕೊಟ್ಟರೆ ತಿನ್ನೋದೇ ಇಲ್ಲ. ಸೊ ನಾನು ನೋಡ್ತೀನಿ, ಕೊಟ್ಟು ತಿಂದಿಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ. ಸಕ್ಕರೆ ಬದಲು ಬೆಲ್ಲ ಹಾಕ್ಬಿಟ್ಟು ಮಾಡಿ ಕೊಡ್ತೀನಿ. ಅದಾದರೆ ಕುಡ್ಕೊತಾನೆ. ಅದೇ ಒಂದೊಂದು ಸಲ ಅವ್ನಿಗೆ ಹೆಂಗೆ ಮೂಡಿರುತ್ತೋ ಹಾಗೆ ಕಟ್ ಮಾಡಿ ಆ್ಯಪಲ್, ಬನಾನ ಏನಾದರೂ ಒಂದು ಫ್ರೂಟ್ಸು ಕೊಟ್ಟರೆ ಅದನ್ನು ಅವ್ನ ಮೂಡ್ ಹೆಂಗಿರುತ್ತೋ ಹಾಗೆ ತಿಂತಾನೆ, ಇಲ್ಲ ಅಂದರೆ ಇಲ್ಲ. ಆ ತಿಂದೇ ಇದ್ದಾಗ ಈ ಥರ ಜ್ಯೂಸ್ ಮಾಡಿ ಕೊಟ್ಬಿಡ್ತೀನಿ. ಹೆಂಗೋ ಶ್ರೀಹಾನ್ಗೂ ಮಾಡಿದ್ದೆ ಅಲ್ಲ ಅಂತ ಹಾಗೆ ನನಗೂ ಮಾಡಿಕೊಂಡು ಕುಡಿತಾ ಇದ್ದೆ. ಜ್ಯೂಸ್ ಎಲ್ಲ ಕುಡ್ಕೊಂಡು ಎನರ್ಜಿ ತೊಗೊಂಡು ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ಡೇ ಥರ್ಸ್ಡೇ ಭೀಮ್ ಅಮಾವಾಸ್ಯೆ ಇದೆ ಅಲ್ಲ, ಸೊ ಅದಕ್ಕೆ ನಾನು ಒಂದೇ ದಿನಕ್ಕೆ ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವತ್ತೇ ಎಲ್ಲ ಮಾಡಬೇಕಂದ್ರೆ ಆಗೋದಿಲ್ಲ, ತುಂಬ ಹಿಂಸೆ ಆಗುತ್ತೆ, ಟೈಮು ಸಾಕಾಗೋದಿಲ್ಲ. ಬೆಳಿಗ್ಗೆ ಬೇಗ ಹೋಗ್ಬಿಡ್ತಾರಲ್ವ ಅನಿಲ್ ಕೂಡ, ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ಹಿಂದಿನ ದಿನನೇ ನಾನೆಲ್ಲ ಮಾಡ್ಕೊಂಡು ಇಟ್ಕೊತೀನಿ. ಲೈಕ್ ಈ ಥರ ಹೊರಗಡೆ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ನೀಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಈ ಕೆಲಸ ಇರಲ್ಲ. ಜಸ್ಟ್ ಹಾಗೆ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಳ್ಬೋದು ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಒಳಗಡೆ ಮತ್ತು ಹೊರಗಡೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮಾಪ್ ಹಾಕಬೇಕು, ಮನೆಗೆ ನೆಲ ಒರೆಸ್ಬೇಕು. ಸೊ ನೆಲ ಒರೆಸೋದಕ್ಕೆ ನಾನೊಂದು ಜಗ್ಗಲ್ಲಿ ಸ್ವಲ್ಪ ನೀರು ತೊಗೊಂಡು ಸ್ವಲ್ಪ ಕಲ್ಲುಪ್ಪು, ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಅದ್ರ ಜೊತೆಗೆ ಇದು ಆಪ್ಷನಲ್ಲು, ನಾನು ರೋಸ್ ಎಸೆನ್ಸ್ ಹಾಕ್ಕೊಳ್ತೀನಿ. ಸೊ ಅದು ಮನೆಯೆಲ್ಲ ಅರೋಮಾ ತುಂಬ ಚೆನ್ನಾಗಿ ಘಮ್ ಅಂತ ಬರ್ತಾ ಇರುತ್ತೆ ಅಂತ ನಾನು ರೋಸ್ ಎಸೆನ್ಸ್ ಹಾಕ್ಕೊಳ್ತೀನಿ. ಅದು ಆಪ್ಷನಲ್ಲು. ಮೈನಾಗಿ ಕಲ್ಲುಪ್ಪು ಮತ್ತು ಅರಿಶಿನ ಯೂಸ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಅನ್ನೋದು ಇರಬೇಕು. ಮತ್ತು ನಮ್ಮ ಮನೆಯಲ್ಲಿ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಅನ್ನೋದೇನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಇದನ್ನು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ನನಗೆ ಅಮ್ಮ ಅಕ್ಕ ಅವರೆಲ್ಲ ಹೇಳ್ಕೊಟ್ಟಿದ್ದು. ಅವರೆಲ್ಲ ಮಾಡ್ತಾ ಇರ್ತಾರಲ್ಲ, ನನಗೂ ಹೇಳ್ಕೊಟ್ಟಿದ್ದಾರೆ. ನಾನು
ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಟ್ರೈ ಮಾಡ್ತಾ ಇರಬೇಕು. ಯಾವಾಗಲೂ ಇದನ್ನು ನಾವು ಯಾವಾಗ ಮಾಪ್ ಹಾಕ್ತೀವಿ ಅಲ್ವಾ, ಆವಾಗಲೆಲ್ಲ ಇದನ್ನು ಟ್ರೈ ಮಾಡ್ಕೊಂಡು ಬಂದರೆ ನಮಗೆ ಗೊತ್ತಾಗುತ್ತೆ ಮನೆ ಎಷ್ಟು ಪಾಸಿಟಿವಿಟಿ ಆಗಿರುತ್ತೆ. ಮತ್ತು ಆದಷ್ಟು ಈ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಗೆ ಬರಬಾರ್ದು. ಒಳಗಡೆ ಈ ಕೆಟ್ಟ ಕಣ್ಣು ದೃಷ್ಟಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ ಅದು ನಮ್ಮ ಮನೆ ಒಳಗಡೆ ಬರಬಾರ್ದು, ಅಥವಾ ಬಂದರೆ ಅದು ಹೋಗಿಬಿಡಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾರಂತೆ. ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇದಿಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಇತ್ತು. ಸೊ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ಸೊ ಸ್ವಲ್ಪ ನಿನ್ನೆ ಅಂದರೆ ಟ್ಯೂಸ್ಡೇ ಮಾಡಿದ್ದು ಬಿರಿಯಾನಿ ಮಾಡಿದ್ದೆ ಅಲ್ವಾ, ಅದ್ರದ್ದು ಸ್ವಲ್ಪ ಪಾತ್ರೆಗಳು ಮತ್ತು ಇವಾಗ ಜ್ಯೂಸ್ ಮಾಡಿರೋದು ಅದು ಇದು ಅಂತ ಬೆಳಗ್ಗೆಯಿಂದ ಸ್ವಲ್ಪ ಪಾತ್ರೆ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಿಚನೆಲ್ಲ ಕ್ಲೀನ್ ಆಗೋಯ್ತು. ಒಂಥರ ಸಮಾಧಾನ ಆಗಿಬಿಡುತ್ತೆ. ಕಿಚನೆಲ್ಲ ನೀಟಾಗಿ ಪಳ ಅಂತ ಹೊಳಿತಾ ಇರಬೇಕು. ಸೊ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇವತ್ತು ರಾತ್ರಿಗೆ ರಾಜ್ಮಾ ಬಟರ್ ಮಸಾಲ ಮಾಡಿದ್ದೆ. ತುಂಬಾ ರುಚಿಯಾಗಿತ್ತು. ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂಡಿದ್ದೆ. ಈ ಪನ್ನೀರ್ ಬಟರ್ ಮಸಾಲ, ಮಶ್ರೂಮ್ ಬಟರ್ ಮಸಾಲ ಎಲ್ಲ ಮಾಡ್ತೀವಿ ನೋಡಿ, ಅದೇ ಥರ ರಾಜ್ಮಾನ ಬಳಸ್ಕೊಂಡು ಬಟರ್ ಮಸಾಲ ಮಾಡಿದ್ದೆ. ಸಖತ್ತಾಗಿತ್ತು. ಚಪಾತಿಗೆ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಇನ್ನೊಂದು ಸಲ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು. ಗುಡ್ ಮಾರ್ನಿಂಗ್. ಇದು ಗುರುವಾರ ಅಂದರೆ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಭೀಮ್ ಅಮಾವಾಸ್ಯೆ ದಿನ ವ್ಲಾಗ್ ಇದು. ಸೊ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನಾನು ರೆಡಿ ಆಗಿಲ್ಲ, ಜಸ್ಟ್ ಬಟ್ಟೆ ಮಾತ್ರ ಹಾಕ್ಕೊಂಡು ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ ಅಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಕಿಚನ್ಗೆ ಡೈರೆಕ್ಟಾಗಿ ಬಂದು ದೇವ್ರ ಪಾತ್ರೆ ಸಾಮಾನೆಲ್ಲ ತೊಳಿತಾ ಇದ್ದೆ. ಸೊ ಈ ಸಿಲ್ವರ್ ಡಿಪ್ಪು ತುಂಬಾ ಹೆಲ್ಪ್ ಮಾಡುತ್ತೆ ಸಿಲ್ವರ್ ಪಾತ್ರೆ ಸಾಮಾನು ತೊಳೆಯೋದಕ್ಕೆ. ಸೊ ಅಮ್ಮನವ್ರದ್ದು ಮುಖವಾಡ ಇತ್ತಲ್ವ, ಸೊ ಅದು ತೊಳ್ಕೊತಾ ಇದ್ದೆ. ಒಂಥರ ಘಾಟು, ಅದು ಒಂಥರ ಸ್ಮೆಲ್ಲು, ಮೂಗಿಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಘಾಟು, ಸಿಕ್ಕಾಪಟ್ಟೆ ಘಾಟು, ಸ್ಮೆಲ್ಲು ಚೆನ್ನಾಗಿಲ್ಲ. ಬಟ್ ಕೆಲಸ ಚೆನ್ನಾಗಿ ಮಾಡುತ್ತೆ ಅಂತ ಏನು ಮಾಡೋದು ಅಂತ ಯೂಸ್ ಮಾಡೋದು ಅಷ್ಟೇ. ನೀಟಾಗಿ ಪಳ ಅಂತ ಆವಾಗ ತಾನೇ ಶೋರೂಮಿಂದ, ಜ್ಯುವೆಲರಿ ಶೋರೂಮಿಂದ ತಂದಂಗಿರುತ್ತೆ. ಆ ಥರ ಪಳ ಅಂತ ಹೊಳಿತಾ ಇರುತ್ತೆ ಅಂತ ಕ್ಲೀನ್ ಮಾಡ್ತಾಯಿದ್ದೆ. ದೇವ್ರ ಪಾತ್ರೆ ಸಾಮಾನೆಲ್ಲ ತೊಳೆದು ದೇವ್ರ ಹತ್ರ ಎಲ್ಲ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನೈವೇದ್ಯ ಒಂದು ಮಾಡ್ಕೊಳ್ಬೇಕಿತ್ತು. ಸೊ ಕ್ಯಾರೆಟ್ ಹಲ್ವಾನ ನೈವೇದ್ಯಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ತುಂಬ ದಿವಸದಿಂದ ಅನಿಲ್ ಕೇಳ್ತಾನೆ ಇದ್ದರು, ಕ್ಯಾರೆಟ್ ಹಲ್ವಾ ಮಾಡು ಅಂತ. ಮಾಡೋಕ್ಕೆ ಆಗಿಲ್ಲ. ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಏನಿಲ್ಲ, ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ತುಪ್ಪ ಜಾಸ್ತಿ ತಿನ್ನೋದಿಲ್ಲ. ಅವ್ರಿಗೆ ಅನಿಲ್ಗೆ ಆ ತುಪ್ಪ ಫ್ಲೇವರ್ ಏನಾದರೂ ಜಾಸ್ತಿ ಬರ್ತಾಯಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅಷ್ಟೊಂದು. ಅದಕ್ಕೆ ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಡ್ರೈ ಫ್ರೂಟ್ಸು, ನನಗೆ ದ್ರಾಕ್ಷಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿನ ಎರಡೂ ಕಟ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಕ್ಯಾರೆಟ್ನ ಹಾಕ್ಕೊಳ್ಳೋದು. ನಾನು ಇಲ್ಲಿ 1 kg ಕ್ಯಾರೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ. 1 kg ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 10 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಇದ್ರದ್ದು ಕ್ಯಾರೆಟ್ದು ಏನು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗಿ ಕ್ಯಾರೆಟ್ದೇ ಒಂಥರ ಫ್ಲೇವರ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕ್ಯಾರೆಟ್ನ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಅರ್ಧ ಲೀಟರಷ್ಟು ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. 1 kg ಕ್ಯಾರೆಟ್ಗೆ ಒಂದು ಅರ್ಧ ಲೀಟರ್ ಆಗೋವಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದು ಅಷ್ಟೇ ಒಂದು 20 ನಿಮಿಷ ಚೆನ್ನಾಗಿ ಹಾಲಲ್ಲೇ ಇದು ಕ್ಯಾರೆಟ್ ಎಲ್ಲ ಬೇಯಬೇಕಾಗತ್ತೆ. ಕ್ಯಾರೆಟ್ ಎಲ್ಲ ಹಾಲಲ್ಲೇ ಚೆನ್ನಾಗಿ ಬೆಂದ ಮೇಲೆ ಇವಾಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನೀವು ನೋಡಿಕೊಂಡು ನಿಮಗೆ ಯಾವ ಥರ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಬೋದು. ಈಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಅಷ್ಟೇ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಬೇಕಾಗುತ್ತೆ. ಆ ನೀರೆಲ್ಲ ಬಿಟ್ಕೊಂಡಿರುತ್ತಲ್ವ ಅದೆಲ್ಲ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು.
ಇದು ಕುದೀತಾ ಇರೋವಾಗಲೇ ಎರಡು ಏಲಕ್ಕಿನ ಜಜ್ಜಿಕೊಂಡು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಕೋವಾನ ಯೂಸ್ ಮಾಡ್ತಾ ಇದ್ದೀನಿ. ಕೋವಾ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಚ್ ಫ್ಲೇವರ್ ಬರುತ್ತೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಮುಂಚೆನೇ ಒಂದು ಟೇಸ್ಟ್ ಇರುತ್ತೆ, ಕೋವಾ ಹಾಕಿದ್ಮೇಲೆ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ. ನಿಜ ಅಮೇಝಿಂಗ್ ಆಗಿರುತ್ತೆ, ಬೇರೆ ಲೆವೆಲಲ್ಲಿರುತ್ತೆ. ನೀವು ಮಾಡಿದ್ರೆ ಈ ಕೋವಾನ ಸ್ಕಿಪ್ ಮಾಡಬೇಡಿ. ಒಂದು ಸಲ ಕೋವಾ ಹಾಕ್ಬಿಟ್ಟು ಮಾಡಿ ನೋಡಿ, ಅದ್ರ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಸೊ ಕೋವಾ ಎಲ್ಲ ಈ ಕ್ಯಾರೆಟ್ ಹಲ್ವಾಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಅದು ಗಟ್ಟಿ ಆಗೋವರೆಗೂ ಬಿಡಬೇಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ. ಸೊ ಇಷ್ಟು ಗಟ್ಟಿ ಆದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ರು ಅಲ್ವ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಯೂಸ್ ಮಾಡೋಂಗಿದ್ರೆ ಜಾಸ್ತಿನೂ ಯೂಸ್ ಮಾಡ್ಕೊಳ್ಬೋದು. ಸೊ ತುಪ್ಪನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ನಾನು ಎತ್ತಿ ದೇವ್ರಿಗೆ ಅಂತ ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನಮಗೆ ತಿನ್ನೋದಕ್ಕೆ ಸರಿ ಹೋಗುತ್ತೆ. ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಲ್ಲ ರೆಡಿಯಾಗಿ, ಇದು ಪಾದ ಪೂಜೆ ಮಾಡೋದಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇವಾಗ ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಪತಿ ದೇವ್ರಿಗೆ ಪೂಜೆ ಮಾಡಬೇಕು. ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಪತಿಗೆ ಪೂಜೆ ಮಾಡೋದಕ್ಕೆ ಬಂದೆ. ಸೊ ಏನು ಖುಷಿ ಅಂತೀರಾ, ಅದೇನೋ ಅವ್ರಿಗೆ ಒಂಥರ ಬಟರ್ಫ್ಲೈ ಥರ ಹೆಂಡ್ತಿ ಈ ಥರ ಎಲ್ಲ ಪೂಜೆ ಮಾಡ್ತಾಯಿದ್ರೆ ಏನು ಖುಷಿ ಅಂದರೆ ಖುಷಿ. ಆ ಮುಖ ಒಳ್ಳೆ ತಾವರೆ ಹೂವು ಅರಳ್ದಂಗೆ ಅರಳ್ಬಿಟ್ಟಿರುತ್ತೆ. ಸೊ ನನಗೂ ಒಂಥರ ತುಂಬ ಖುಷಿ ಆಗುತ್ತೆ ಈ ಹಬ್ಬ ಮಾಡೋದಕ್ಕೆ. ಸೊ ನಮ್ಮದು ಇದು 5ನೇ ವರ್ಷದ್ದು ಭೀಮ್ ಅಮಾವಾಸ್ಯೆ. ನಮ್ಮ ಜೊತೆ ನಮ್ಮ ಪಾಪು ಇವಾಗ 2 ವರ್ಷದಿಂದ ನಮ್ಮ ಪಾಪು ಕೂಡ ನಮ್ಮ ಜೊತೆ ಆ್ಯಡ್ ಆಗಿದ್ದಾನೆ. ಅದೊಂದು ಸಖತ್ತು ಖುಷಿ. ಲಾಸ್ಟ್ ಇಯರು ಅವನು ಇನ್ನೂ ಚಿಕ್ಕದಾಗಿದ್ದ, ಕೂತ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ನಮ್ಮಮ್ಮ ಏನೋ ಮಾಡ್ತವ್ರಲ್ಲ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ದ. ಆದರೆ ಇವಾಗ ಎಷ್ಟು ತೀಟೆ ಆಗಿದ್ದಾನೆ ಅಂದರೆ ಏನು ಮಾಡೋಕ್ಕೆ ಬಿಡಲ್ಲ ಅಂತಾನೆ. ಅದೇನು ಇದೇನು ಇದ್ಯಾಕೆ ಮಾಡ್ತಾಯಿದ್ಯಾ, ಅದ್ಯಾಕೆ ಮಾಡ್ತಾಯಿದ್ಯಾ ಅಂತ ಕೇಳ್ತಾನೆ. ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾನೆ. ಎಷ್ಟು ಗೋಳಿಕೊಂತಾನೆ ಅಂದರೆ ನನ್ನ ಸಿಕ್ಕಾಪಟ್ಟೆ ಗೋಳಿಕೊಂತಾನೆ. ಅವರಪ್ಪ ಗೋಳಿಕೊಳ್ಳೋದು ಸಾಲದು ಅಂತ ಅಪ್ಪ ಮಗ ಇಬ್ಬರು ನಾನೊಬ್ಳು ಸಿಕ್ಕಿದ್ದೀನಿ ಅಂತ ನನ್ನನ್ನು ಬೆಂಡು ಎತ್ತುತ್ತಾರೆ. ಸೊ ಎನಿವೇ ಪೂಜೆ ಎಲ್ಲ ಚೆನ್ನಾಗಾಯಿತು. ನಮ್ಮ ಪತಿ ದೇವ್ರ ಹತ್ರ ಆಶೀರ್ವಾದ ಎಲ್ಲ ತಗೊಂಡು ಈ ಭೀಮ್ ಅಮಾವಾಸ್ಯೆ ಹಬ್ಬ ತುಂಬಾ ಚೆನ್ನಾಗಾಯಿತು. ಇನ್ನು ಕಾಣಿಕೆ ಅಂತ ಬಂದರೆ ದುಡ್ಡು ಕೊಟ್ಬಿಡ್ತಾರೆ ನನಗೆ. ಏನು ಗಿಫ್ಟ್ ಆ ಥರ ಎಲ್ಲ ಏನಿಲ್ಲ, ದುಡ್ಡು ಕೊಟ್ಬಿಡ್ತಾರೆ ಕೈಯಲ್ಲಿ. ಸೊ ಪೂಜೆ ಎಲ್ಲ ಮುಗೀತು. ಅವ್ರಿಗೆ ಕ್ಯಾರೆಟ್ ಹಲ್ವಾ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಈವ್ನಿಂಗ್ ಬರ್ತೀನಿ, ಈವ್ನಿಂಗ್ ತಿಂತೀನಿ, ಇವಾಗ ಸಾಕು ಅಂತ ಹೇಳ್ಬಿಟ್ಟು ಟೈಮ್ ಕೂಡ ಆಗಿತ್ತು ಅವ್ರಿಗೆ ಆಫೀಸ್ಗೆ ಹೊರಡೋದಕ್ಕೆ. ಸೊ ಅವರು ಹೊರಟರು. ಸೊ ಯಾ ದಟ್ಸ್ ಇಟ್ ಫಾರ್ ಟುಡೇ ವ್ಲಾಗ್. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.